ಎಲ್ರಿಗೂ ನಮಸ್ಕಾರ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಟ್ರೂ ಮೀಡಿಯಾ ಕನ್ನಡ. ನಾನು ಶಕೀಲ್ ಅಹಮದ್ ಓದಿಗೆರೆ. ಲಂಚ ಸ್ವೀಕರಿಸಿದ ಪ್ರಕರಣದಲ್ಲಿ ಮಹತ್ವದ ತೀರ್ಪನ್ನ ನಾವಿಲ್ಲಿ ಕಾಣಬಹುದಾಗಿದೆ. ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಅಫ್ಜಲ್ಪುರದ ಮಾಜಿ ತಹಶೀಲ್ದಾರ್ ಶಶಿಕಲಾ ಅವರಿಗೆ ಕಲಬುರಗಿ ಜಿಲ್ಲಾ ನ್ಯಾಯಾಲಯ ಮಹತ್ವದ ತೀರ್ಪನ್ನ ನೀಡಿ ಭ್ರಷ್ಟರ ನಡುಕನ್ನ ಉಡಿಸಿದೆ. ಹೌದು, ಇದೇನಂತೀರಾ? 2017ರಲ್ಲಿ ಅಫ್ಜಲ್ಪುರ ತಹಶೀಲ್ದಾರ್ ಆಗಿ ಕರ್ತವ್ಯವನ್ನ ಮಾಡುತ್ತಿದ್ದಂತ ಶಶಿಕಲಾ ಅವರು ನಾಡ ಕಚೇರಿಯಲ್ಲೇ ಶಿವಲಿಂಗಯ್ಯ ಎಂಬುವರಿಂದ ಲಂಚವನ್ನ ಪಡಿತಾ ಇರುವಂತಹ ಸಂದರ್ಭದಲ್ಲಿ ಲೋಕಾಯುಕ್ತ ದಾಳಿ ಆಗುತ್ತೆ. ದಾಳಿ ಆಗಿ ಅಲ್ಲಿ ಅವರನ್ನ ಬಂಧಿಸಲಾಗ್ತದೆ. ಈ ಪ್ರಕರಣ ವಿಚಾರಣೆ ಪೂರ್ಣಗೊಂಡ ಬಳಿಕ ಕಲಬುರಗಿ ಜಿಲ್ಲಾ ನ್ಯಾಯಾಲಯ ಮಹತ್ವದ ತೀರ್ಪನ್ನ ಇವತ್ತು ಕೊಟ್ಟಿದೆ. ಭ್ರಷ್ಟರಿಗೆ ನಡುಕನ್ನ ಹುಟ್ಟಿಸುವಂತ ಸಂದೇಶವೋ ಗೊತ್ತಿಲ್ಲ, ಆದ್ರೆ ಭ್ರಷ್ಟಾಚಾರದಲ್ಲಿ ತೊಡಗಿರುವಂತವರಿಗೆ ಇದು ಒಂದು ಶಾಕಿಂಗ್ ನ್ಯೂಸ್. ಶಶಿಕಲಾ ಅವರಿಗೆ 4 ವರ್ಷಗಳ ಕಾಲ ಜೈಲು ಶಿಕ್ಷೆ ಹಾಗೂ 20,000 ದಂಡ ವಿಧಿಸಿ ತೀರ್ಪು ಪ್ರಕಟವಾಗಿದೆ. ಭ್ರಷ್ಟಾಚಾರ ಪ್ರಕರಣಗಳಲ್ಲಿ ಈ ತೀರ್ಪು ಮಹತ್ವದಾಗಿದ್ದು, ಸರ್ಕಾರಿ ಅಧಿಕಾರಿಗಳು ಕಾನೂನನ್ನ ಪಾಲನೆ ಮಾಡಬೇಕು ಹಾಗೂ ಪಾರದರ್ಶಕವಾಗಿ ಆಡಳಿತ ಬದ್ಧರಾಗಿರಬೇಕು. ಸ್ಪಷ್ಟ ಸಂದೇಶ ಇಲ್ಲಿ ಒಂದು ಸಿಕ್ಕಂತಾಗಿದೆ. ಇನ್ನಷ್ಟು ತಾಜಾ ಮತ್ತು ನಿಖರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾರೆ ಟ್ರೂ ಮೀಡಿಯಾ ಕನ್ನಡ.